ಹೌದು ಭುವನ್, ನೋಡಿ ನೀವು ಅವ್ರನ್ನ ದಣಿಗಳೇ ಅಂತ ಕರೆಯೋದು ಬೇಡ, ಇವನನ್ನ ಚಿಕ್ಕ ದಣಿ ಅಂತ ಕರೆಯೋದು ಬೇಕಾಗಿಲ್ಲ. ಯಾಕೆಂದ್ರೆ ಅಪ್ಪಾಜಿನ ಎಷ್ಟೋ ಸಲ ಹೇಳಿದ್ದಾರೆ ನೀವು ಅವ್ರ ಮಗನ್ ತರಾನೇ ಅಂತ. ನೀವು ಅವ್ರನ್ನ ಅಪ್ಪಾಜಿ ಅಂತ ಕರೆದು ಬಿಡಿ, ಈ ಭುವಿನ ಹೆಸರಿಡ್ ಕರೀರಿ, ಏನು ತಪ್ಪಿಲ್ಲ. ಅಲ್ಲ ಶ್ರದ್ಧಾ, ನಿಜವಾದ ಮಗ ಕಣ್ಣೆದುರು ಇರಬೇಕಾದ್ರೆ ಯಾವ ಬಾಯಿ ನನ್ನ ಅಪ್ಪಾಜಿ ಅಂತ ಕರೀಲಿ? ಈ ಮನೇಲಿ ನಾನೇನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೇಬೇಕು. ಸಲಿಗೆ ತಗೊಂಡು ಚಿಕ್ಕತನಗಳನ್ನ ಹೆಸರಿಟ್ಟು ಕರೆಯೋದಾ? ಇಂಥ ಐಡಿಯಾ ಎಲ್ಲ ಕೊಡಬೇಡ ಶ್ರದ್ಧಾ, ಪ್ಲೀಸ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವನ ಅಪ್ಪಾಜಿ ನಿಜವಾದ ಮಗ ಅಲ್ಲ. ಅಪ್ಪಾಜಿ ಮಗ ಅನ್ನಕ್ಕೆ ಯಾವ ಒಳ್ಳೆ ಗುಣಗಳಿದೆ ಅವನಲ್ಲಿ? ಸಂಸ್ಕಾರ ಇದೆಯಾ, ವಿವೇಚನೆ ಇದೆಯಾ, ವಿನಯ ಇದೆಯಾ, ಅಥವಾ ಒಳ್ಳೆ ಅಭ್ಯಾಸಗಳಿದೆಯಾ? ಹೆಣ್ಮಕ್ಳಿಗೆ ಹಿರಿಯರಿಗೆ ಗೌರವ ಕೊಡ್ಬೇಕು ಅನ್ನೋ ಮನೋಭಾವ ಆದ್ರೂ ಇದೆಯಾ? ಹೇಳಿ ಭುವನ್, ಯಾವ ವಿಚಾರದಲ್ಲಿ ಅಪ್ಪಾಜಿನ ಹೋಲ್ತಾನೆ ಅವನು? ಹೌದಮ್ಮ, ನೀನು ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತ ಇದರಲ್ಲಿ ಭುವಿ ತಪ್ಪು ಕೂಡ ಇಲ್ಲ. ಮಗು ಬೆಳೀತಾ ಇರುವಾಗ ತಂದೆ ಇಲ್ಲ ಅಂತಂದರೆ ತಂದೆಯಿಂದ ಸಿಗುವಂಥ ಶಿಸ್ತು ಮೌಲ್ಯಗಳ ಕೊರತೆ ಆಗುತ್ತೆ. ತಾಯಿ ಇಲ್ಲ ಅಂತಂದರೆ ಪ್ರೀತಿ ವಾತ್ಸಲ್ಯಗಳ ಕೊರತೆ ಆಗುತ್ತೆ. ಇವರಿಬ್ಬರು ಇದ್ದಾಗಲೇ ಒಂದು ಮಗು ಪರಿಪೂರ್ಣ ವ್ಯಕ್ತಿತ್ವ ಇರೋ ವ್ಯಕ್ತಿಯಾಗಿ ರೂಪುಕೊಳ್ಳೋದು. ಆದರೆ ನಾನು ಮಾಡಿದ ತಪ್ಪಿನಿಂದಾಗಿ ತಂದೆ ತಾಯಿ ಇಬ್ಬರು ಇಲ್ದಿರೋ ಹಾಗಾಗ್ಬಿಟ್ರು ಭುವಿಗೆ. ನೀನು ಬಯೋದಾರೆ ನನ್ನನ್ನು ಬಯ್ಯಮ್ಮ, ತಪ್ಪು ನಂದು. ಅಪ್ಪಾಜಿ, ನೀನು ಹೀಗೆ ಹೇಳಿದೆ ಅಂತೇಳಿ ಖಂಡಿತ ಬೇಜಾರಿಲ್ಲಮ್ಮ ನನಗೆ. ಆದರೆ ಸ್ವಲ್ಪ ದಿನ ಅವನ್ನ ಸಹಿಸ್ಕೊಳ್ಳಿ ಅಂತೇಳಿ ನಾನು ನಿಮ್ಮನ್ನ ಬೇಡ್ಕೊಳ್ತೀನಿ. ದಣಗಳೇ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಸುಂದರಿ, ಇಲ್ಲಿ ಕೇಳಿ, ಚಿಕ್ಕತನಗಳೆಲ್ಲ ನಾನು ಬದಲಾಯಿಸ್ತೀನಿ. ಅವ್ರನ್ನ ನಿಮ್ಮ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನೀವು ಹೆಮ್ಮೆ ಪಡಬೇಕು. ಆ ಥರ ರೆಡಿ ಮಾಡ್ತೀನಿ, ನೋಡ್ತಾ ಇರಿ. ಭುವನ್, ಈಗಾಗಲೇ ನೀನು ಅವನಿಂದ ಸಾಕಷ್ಟು ನೋವು ಅನುಭವಿಸಿದೆ ಅಂತ ನನಗೆ ಗೊತ್ತು. ಮತ್ತು ನೋವು ಅನುಭವಿಸೋದು ನನ್ನಿಂದ ಸಹಿಸಕ್ಕಾಗೋದಿಲ್ಲ ಕಣೋ. ಅಪ್ಪಾಜಿ, ನಾನಿಲ್ಲಿ ಹೇಳ್ತಾ ಇದ್ದಿದ್ದು... ಶ್ರದ್ಧಾ ಅವರೇ, ನೀವೇನು ಹೇಳೋಕೆ ಬರ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ದನಗಳು ಖುಷಿ ಆಗೋ ಥರ ಚಿಕ್ಕ ದನಗಳು ಬದಲಾಗಬೇಕು, ಅಷ್ಟೇ ತಾನೇ? ನೋಡ್ತಾ ಇರಿ, ಇವ್ರನ್ನ ಚಿಕ್ಕ ದನಗಳು ಅಂತ ನೀವು ಡೌಟ್ ಪಡಬೇಕು, ಹಾಗೆ ಬದಲಾಯಿಸ್ತೀನಿ. ನಿಮ್ಮಿಬ್ಬರಿಗೂ ನನ್ನ ಖುಷಿ, ನನ್ನ ಮಗನ ಬದುಕು, ನಮ್ಮನೆ ಸೌಖ್ಯ, ಇಷ್ಟು ಬಿಟ್ಟರೆ ಬೇರೆ ಯಾವುದು ಮುಖ್ಯ ಅಲ್ಲ ಅನ್ಸುತ್ತೆ ಅಲ್ಲ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ,
ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.